ಇರಲ್ಲ ಅವರಿಗೆ. ಸೊ ಅದೇ ನೀವು ಪೈಪು ನೀವು ತಗೊಳ್ತಾ ಇರ್ತೀರಾ ಇಬ್ರು, ಆಗ ನೀವು ಒಂದು ಮಾತು ಹೇಳ್ತೀರಾ, ಅಶ್ವಿನಿ ನನ್ನ ಹತ್ರ ನಿನ್ನ ಆಟ ನಡೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಹೇಳ್ತೀರಾ ನೀವು. ಜೊತೆಗೆ ಮತ್ತೆ ಅದಾದ ನಂತರ ಅಶ್ವಿನಿ ಅವರು ಮತ್ತೆ ಗೆಲ್ಬಾರ್ದು, ಕ್ಯಾಪ್ಟನ್ಸಿಗೆ ಲಾಸ್ಟ್ ಹೋಗ್ತಾರಲ್ಲ ಧನುಷ್ ಅವರು, ಸೊ ಗೆಲ್ಬಾರ್ದು ಅನ್ಕೊಳ್ಳೋವಾಗ ಗಿಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಯಾರಾದರೂ ಓಕೆ, ಇದು ಅಶ್ವಿನಿ ಮಾತ್ರ ಆಗಬಾರ್ದು ಕ್ಯಾಪ್ಟನ್ ಅಂತ. ಇವನ್ ಅವಾಗ ನೀವು ನನಗೂ ಅಷ್ಟೇ ಅಂತ ಹೇಳ್ತೀರಾ. ಸೊ ಇದಕ್ಕೋಸ್ಕರನೇ ನೀವೇನಾದರೂ ಕ್ಯಾಪ್ಟನ್ಸಿ ಅಶ್ವಿನಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಉಸ್ತುವಾರಿ ಸರಿಯಾಗಿ ಮಾಡಲಿಲ್ವಾ ಅನ್ನೋದೊಂದು ಇದು ಇದೆ. ಸೊ ಯಾಕಂದರೆ ನೋಡಿ, ಗಿಲ್ಲಿ ಅಶ್ವಿನಿ ಪಕ್ಕ ಅವರನ್ನೇ ನಿಂತಿರ್ತಾರೆ. ಅಶ್ವಿನಿ ಅವ್ರು ಹೀಗೆ ಮಾಡಿದ್ರೂ ಬಿಡ್ತಿರಲ್ಲ, ಇಲ್ಲ ನೀವು ಕರೆಕ್ಟಾಗೆ ಮಾಡ್ಬೇಕು, ಕರೆಕ್ಟಾಗಿ. ನೀವು ಯಾಕೆ ಅಷ್ಟು ದೂರ ನಿಂತ್ಕೊಂಡು ಧನುಷ್ಗೆ ಉಸ್ತುವಾರಿ ಮಾಡ್ತೀರಾ? ನೀವೆಲ್ಲೂ ಪಕ್ಕದಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಸೊ ಹೀಗಾಗಿ ಅದೊಂದು ಡೌಟು, ಅದನ್ನೊಂದು ಕ್ಲಾರಿಟಿ ಮಾಡೋದಾದರೆ ರಾಶಿಕಾ ಏನು ಹೇಳ್ತಾರೆ ಅಂತ. ಯಾಕಂದರೆ ಅಶ್ವಿನಿ ಅವರು ಇವತ್ತು ಅವರು ನಿಮ್ಮನ್ನು ಆರೋಪ ಮಾಡಿದ್ದೇ ಅದು, ನಾನು ಇವತ್ತು ಕ್ಯಾಪ್ಟನ್ ಆಗ್ತಿದ್ನೇನೋ, ನಿನ್ನಿಂದ ನಿನಗೆ ಸ್ವಲ್ಪನೂ ರಿಗ್ರೆಟ್ಸ್ ಇಲ್ಲ, ನಿನ್ನಿಂದ ನನ್ನ ಕೈ ತಪ್ಪಿತು ಅಂತ ಹೇಳಿದ್ರು. ಅಫ್ಕೋರ್ಸ್ ಅವ್ರು ಆಗ್ತಿದ್ರು ಇಲ್ವೋ ಗೊತ್ತಿಲ್ಲ, ಧನುಷ್ ಫಾಸ್ಟ್ ಇದ್ರು. ಸೊ ನೀವು ಯಾಕೆ ದೂರ ನಿಂತ್ಕೊಂಡು ಕ್ಯಾಪ್ಟನ್ಸಿ ಮಾಡಿದ್ರಿ, ಉಸ್ತುವಾರಿ ಮಾಡಿದ್ರಿ ಅಂತ? ನನಗೆ ಅಲ್ಲೊಂದು ಬಾಕ್ಸ್ ಕೊಟ್ಟಿದ್ರು, ಆ ಚೌಕಟ್ಟಲ್ಲೇ ನಾನು ನಿಲ್ಬೇಕಿತ್ತು, ಅದ್ರ ಮುಂದೆ ಹೋಗಿ ನಿಲ್ಲಂಗಿರ್ಲಿಲ್ಲ. ಗಿಲ್ಲಿಗೆ ಎಲ್ಲಿ ಕೊಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗೆ ಎಲ್ಲಿ ಕೊಟ್ಟರು, ನನಗೆ ಆ್ಯಸ್ ಅ ಉಸ್ತುವಾರಿ ನನಗೆ ಎಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ರು ಬಿಗ್ ಬಾಸ್. ಒಂದು ಬಾಕ್ಸ್ ಹಾಕಿರ್ತಾರೆ ನಮ್ಗೆ ಉಸ್ತುವಾರಿ ನಿಂತ್ಕೊಳ್ಳೋಕ್ಕೆ. ನೀವು ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಾನು ಆ ಬಾಕ್ಸಲ್ಲೇ ಐತೆ, ಆ ಬಾಕ್ಸಿನ ನಾನು ಮುಂದೆ ಹೋಗಂಗಿರಲ್ಲ. ಯಾಕಂದರೆ ಆಲ್ರೆಡಿ ಅದು ಟಾಸ್ಕ್ ಬುಕ್ಕಲ್ಲೂ ಮೆನ್ಷನ್ ಆಗಿರುತ್ತೆ, ಬಿಗ್ ಬಾಸ್ ಕೂಡ ಹೇಳಿರ್ತಾರೆ ಅಲ್ಲೇ ಇರಬೇಕು ಅಂದ್ಕೊಂಡು. ನಾನು ಅಲ್ಲಿ ನೋಡಿರ್ತೀನಿ. ಆ ಥರ ಏನಾದ್ರು ಇದ್ದಿದ್ದಿದ್ರೆ ಸಿಚುವೇಶನ್ಸ್ ಬೇರೆ ಥರ ಇರ್ತಿತ್ತು. ಅವ್ರು ಲಾಸ್ಟ್ ಟಾಸ್ಕ್ ಆಡಿದಾಗ್ಲೂ ಅಶ್ವಿನಿ ಮ್ಯಾಮ್ ಗಿಲ್ಲಿ ಆಡಿದಾಗ್ಲೂ ಬಾಲ್ ಟಾಸ್ಕಲ್ಲಿ ನಾನು ಅಶ್ವಿನಿ ಮ್ಯಾಮ್ಗೆ ಅದೆಲ್ಲ ಹೇಳ್ಕೊಟ್ಟಿರ್ತೀನಿ. ನಿಮಗೆ ನೆನಪಿದ್ರೆ ಆ ವಿಡಿಯೋ, ಎಪಿಸೋಡ್ಸ್ ನೆನಪಿದ್ರೆ, ನಾನು ಅಶ್ವಿನಿ ಮ್ಯಾಮ್ಗೆ ಪರ್ಸನಲಾಗಿ ಕರೆದ್ಬಿಟ್ಟು ಈ ಥರ ಆಡಿ ಸಪೋರ್ಟ್ ನಾನೇ ಮಾಡ್ತಿರ್ತೀನಿ ನೀವು ಗೆಲ್ಲಬೇಕು ಅಂತ. ಆವಾಗ ಗಿಲ್ಲಿ ಕ್ಯಾಪ್ಟನ್ ಆದಾಗಲೂ ಕೂಡ ಈ ಸಲಿನೂ ಅಶ್ವಿನಿ ಮ್ಯಾಮಗೆ ಮಿಸ್ ಆಯಿತು ಅಂದ್ಕೊಂಡು ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ. ಗಿಲ್ಲಿಗೆ ಎಲ್ಲರೂ ಕುಂಕುಮ ಇಟ್ಟು ಎಲ್ಲ ಮಾಡಿ ಕಳಿಸ್ತಿರ್ಬೇಕಾದ್ರು ನಾನು ಏನು ಹೋಗಿರಲ್ಲ, ಬಿಕಾಸ್ ಅಶ್ವಿನಿ ಮ್ಯಾಮ್ ಕ್ಯಾಪ್ಟನ್ ಆಗಬೇಕಿತ್ತು ಅನ್ನೋದೇ ನಂಗೆ ತುಂಬ ಆಸೆ ಇದ್ದಿದ್ದು. ಅಶ್ವಿನಿ ಮ್ಯಾಮ್ ಕ್ಯಾಪ್ಟನ್ ಆಗಬಾರ್ದು, ನೋ ಆ ಥರ ಎಲ್ಲ ಯಾವುದೂ ಇಂಟೆನ್ಷನ್ ಇರಲಿಲ್ಲ ನನಗೆ. ಬಟ್ ಅದಾದಮೇಲೆ ನನಗೆ ಆ ವೀಕ್ ಗಿಲ್ಲಿ ಕ್ಯಾಪ್ಟನ್ ಆದಾಗ ಅಶ್ವಿನಿ ಮ್ಯಾಮ್ ಮಾತಾಡ್ತಿದ್ದಿದ್ದ ರೀತಿ, ಅವ್ರು ನಡ್ಕೊಂಡಿದ್ದ ರೀತಿ, ಅದು ತುಂಬ ಡಿಸ್ಟರ್ಬ್ ಆಯಿತು ಮನೆಗೆ. ಯಾಕಂದರೆ ಒಂದು ಉತ್ತಮ ಕಳಪೆ ಬಂದಾಗಲೂ ಕೂಡ ನಾವು 1 hour ಸುಮ್ಮನೆ ಕುತ್ಕೊಂಡಿರ್ತೀವಿ, ಬಿಕಾಸ್ ಅವರಿಬ್ಬರು ಜಗಳ ಅಷ್ಟು ನಡೀತಾ ಇತ್ತು. ನಮಗೆ ತಲೆನೋವು ಬಂದು ನಾವು ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಪ್ಲೀಸ್ ನಮಗೆ ಟ್ಯಾಬ್ಲೆಟ್ ಕೊಡಿ ಅಂತಲೂ ಹೇಳಿರೋದು ಉಂಟು. ಯಾಕಂದ್ರೆ ಅಷ್ಟು ಕಾನ್ವರ್ಸೇಷನ್, ಸುಮ್ಮನೆ ಜಗಳ ಆಡ್ತಿದ್ದಾರೆ, ಪ್ಲೀಸ್ ಯಾರೋ ಒಬ್ಬರು ಸ್ಟಾಪ್ ಮಾಡಿ ಅಂತ ಇದ್ವಿ ನಾವು, ಪ್ಲೀಸ್ ಯಾರು ಒಬ್ಬರು ಕಾಮ್ ಆಗಿ ಅಂದ್ಕೊಂಡು. ಆ ಮಾತುಗಳೆಲ್ಲ ಅವೀಗ ತುಂಬ ಡಿಸ್ಟರ್ಬಿಂಗ್ ಆಗಿತ್ತು. ಆ್ಯಂಡ್ ಅಶ್ವಿನಿ ಮ್ಯಾಮ್ ಮಾತಾಡ್ತಿದ್ದಿದ್ದು ಮಾತುಗಳು, ಯೂಸ್ ಮಾಡ್ತಿದ್ದಿದ್ದು ವರ್ಡ್ಸ್ಗಳು ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ ಆ ವಾರ. ಅದಕ್ಕೆ ನಾನು ಧನುದ್ ಓವರ್ ಆಲ್, ಈಗ ಬಿಗ್ ಬಾಸ್ ನಮಗೆ ಹೇಳಿದ್ದಾರೆ ಅಂದಾಗ, ನೀವು ಚೂಸ್ ಮಾಡಿ ಮನವೊಲಿಸಿ ಅಂದಾಗ, ನಮಗೇನೋ ಒಂದು ಆಪ್ಷನ್ ಕೊಟ್ಟಾಗ ನಾವು ಥ್ರೂ ಔಟ್ ಜರ್ನಿ ನೋಡ್ಬೇಕಂತ ಅನ್ನಿಸ್ತು. ಸೊ ನಾನು ಥ್ರೂ ಔಟ್ ಜರ್ನಿ ನೋಡಿದಾಗ ನನಗೆ ಧನು ವಾಸ್ ಡಿಸರ್ವಿಂಗ್ ಅಂತ ಅನ್ನಿಸ್ತು. ಈಗ ಒಂದು ಕ್ಯಾಪ್ಟನ್ ಆದರೂ ಕೂಡ ಓಕೆ, ಒಂದು ಅಹಂ ಅನ್ನೋದು ಬರಲ್ಲ, ನಾನು ಕ್ಯಾಪ್ಟನ್ ಆದೆ ನೋಡು, ನಾನು ಹೇಳಿದ್ದು ನೀನು ಕೇಳಬೇಕು ಅನ್ನೋದೆಲ್ಲ ಇರಲ್ಲ. ಅವ್ನು ಕಾಮಾಗೆ ಬಂದ್ಬಿಟ್ಟು ನೋಡು ರಶ್ ಹಿಂಗೆ ಮಾಡು, ಇಲ್ಲ ಹಾಗೆ ಮಾಡು ಅಂತ ಬೇರೆಯವ್ರಿಗೆ ಹೋಗಿ ಹೇಳ್ತಾರೆ. ಬಟ್ ನಾನು ಅಶ್ವಿನಿ ಮ್ಯಾಮಲ್ಲಿ ಆ ಒಂದು ಎಲ್ಲೂ ನೋಡಲಿಲ್ಲ. ಅವ್ರೋಗೆಲ್ಲೋ ಒಬ್ರ ಹತ್ರ ಕಾಮಾಗಿ ಮಾತಾಡ್ತಾರೆ ಅನ್ನೋದು ಅನ್ನಿಸ್ಲಿಲ್ಲ. ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ ತಕ್ಷಣ ಅವ್ರ ನಡವಳಿಕೆ ಎಲ್ಲೋ ಚೇಂಜ್ ಆಗತ್ತೆ ಅಂತ ನನಗೆ ಅನಿಸಿದ್ದು ಪರ್ಸ್ನಲ್ ಆಗಿ. ಸೊ ಹಾಗಾಗಿ ನಾನು ಅದನ್ನು ಹೇಳಿದೆ, ಅಷ್ಟು ಬಿಟ್ಟರೆ ಬೇರೆ ಥರ ಏನೂ ಇರಲಿಲ್ಲ.